ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ಲಿಕ್ಕೆ ಅಂದಾನಿ ಸೋಮನಹಳ್ಳಿ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೋರಾಟಗಾರರು. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆ. ಈ ಉದಯ್ ಶಾಸಕ ಉದಯ್ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ನಿಮ್ ಗಮನಕ್ಕೆ ಬಂದಿದ್ಯಾ ಸರ್? ಬಂದಿದೆ ಮೇಡಮ್. ನಾವು ಮಂಗಳವಾರ ಸೋಮನಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇದೀವಿ. ಅವ್ರ ಹೇಳಿಕೆಯನ್ನು ಖಂಡಿಸಿ ದುರಹಂಕಾರದಿಂದ ಮಾತಾಡಿದ್ದಾರೆ. ಒಬ್ಬ ಚಳುವಳಿ ಒಂದು ಏನು ನಗರಸಭೆ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಬಡವ್ರ ಮೇಲೆ ಹೊಟ್ಟೆ ಮೇಲೆ ಬರೆ ಇಡುವಂತ ಒಂದು ವಿಚಾರ ಏನು ಭೂಮಾಫಿಯಾ ರಿಯಲ್ ಎಸ್ಟೇಟ್ ಇವ್ರ ಜೊತೆ ಶಾಮೀಲಾಗಿ ಶಾಸಕರು ನಮ್ಮ ಸೋಮನಹಳ್ಳಿ ಗ್ರಾಮವನ್ನ ಅಪ್ಗ್ರೇಡ್ ಮಾಡಕ್ ಹೋಗಿದ್ದಾರೆ. ಮದ್ದೂರಿನಲ್ಲಿ ಏನು ರಸ್ತೆ ಗುಂಡಿಗಳನ್ನ ಮುಚ್ಲಿಕ್ಕೆ ಇವ್ರ ಆಯ್ಕೆ ಅಲ್ಲ. ಮತ್ತೆ ಮೊನ್ನೆ ಪ್ರತಿಭಟನೆ ಮಾಡಿದರೆ ಪುರುಷ ಮೂಲಭೂತ ಸೌಕರ್ಯ ಇಲ್ಲ, ಚರಂಡಿ ಕ್ಲೀನ್ ಮಾಡೋರಿಲ್ಲ, ಚರಂಡಿ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ದಾರೆ. ಅದೆಲ್ಲ ಇರ್ಲಿ, ಈಗ ಪ್ರತಿಭಟನೆ ಮಾಡ್ತಾ ಇದಾರೆ, ಅದು ಸರಿ ಇಲ್ಲ ಅಂದ್ರೆ ಟೀಕಿಸೋಕೆ ಬೇಕಾದಷ್ಟು ನೂರಾರು ಸಾವಿರಾರು ಪದಗಳು ಡಿಕ್ಷನರಿಯಲ್ಲಿ ಸಿಗುತ್ತೆ ಸರ್. ಹೌದು. ಎಂಜಿಲ್ ಗಿರಾಕಿಗಳು ರೈತರು ಅನ್ನೋ ಸ್ಟೇಟ್ಮೆಂಟ್ ರೈತರನ್ನ ಯಾವ ಹಂತಕ್ಕೆ ತಗೊಂಡೋಗುತ್ತೆ? ರೋಲ್ ಕಾಲ್ ಗಿರಾಕಿಗಳ ರೈತರು ಹಾಗಾದ್ರೆ ಮಂಡ್ಯ, ಮದ್ದೂರು, ಮೈಸೂರು ಭಾಗದಲ್ಲೆಲ್ಲ ಮೇಡಮ್ ಇವರೇ ರೋಲ್ ಕಾಲ್ ಗಿರಾಕಿಗಳು. ಇವರು ಸಹಚರಣ ಇಟ್ಕೊಂಡು ಎಲ್ಲರ ವಸೂಲಿ ಬಿಟ್ಟಿದ್ದಾರೆ, ಅಧಿಕಾರಿಗಳನ್ನೆಲ್ಲ ವಸೂಲಿ ಬಿಟ್ಟಿದ್ದಾರೆ. ಈ ಶಾಸಕರು ದುರಹಂಕಾರದಿಂದ ಮಾತಾಡಿದ್ದಾರೆ. ಈ ಮನುಷ್ಯ ಕೀಳು ಮನಸ್ಸದ ಮನುಷ್ಯ ರಾಜಕಾರಣ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಖಂಡಿಸ್ತೀವಿ, ನಮ್ಮ ಸೋಮನಹಳ್ಳಿ ಗ್ರಾಮಸ್ಥರೆಲ್ಲ ಖಂಡಿಸ್ತೀವಿ. ಬಹಿರಂಗ ಕ್ಷಮೆ ಯಾಚಿಸ್ಬೇಕು. ಇದನ್ನ ಖಂಡಿಸಿ ಮಂಗಳವಾರ ನಾವು ಗ್ರಾಮ ಪಂಚಾಯತಿ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಮೇಡಮ್. ಈಗ ಓಟ್ ಕೇಳ್ಬೇಕಾದ್ರೆ ರೈತರ ಪರವಾಗಿ ಅಂತಾರೆ, ಅಧಿಕಾರ ಸ್ವೀಕಾರ ಮಾಡ್ಬೇಕಾದ್ರೆ ರೈತರು ಶಾಲ್ ಹಾಕೊಂಡು ಶೋ ಆಫ್ ಮಾಡ್ತಾರೆ, ಫೋರ್ಸ್ ಕೊಡ್ತಾರೆ. ಇಂತ ನಾಲಾಯಕ ಶಾಸಕರುಗಳು ರೈತರ ಬಗ್ಗೆ ಇಂತ ತುಚ್ಛವಾಗಿ ಮಾತಾಡ್ತಾರೆ ಅಂದ್ರೆ ಧೈರ್ಯ ಎಲ್ಲಿಂದ ಬರುತ್ತೆ ಇವ್ರಿಗೆ? ಮೇಡಮ್, ಹಣಬಲ, ಅಧಿಕಾರದ ಬಲ, ದುರಹಂಕಾರದಿಂದ ವರ್ತಿಸ್ತಾರೆ ಈ ಶಾಸಕ. ಮದ್ದೂರಲ್ಲಿ ಚಳುವಳಿಗಾರರಿಗೆ, ರೈತರಿಗೆ ಮತ್ತೆ ದಲಿತ ಚಳುವಳಿಗಳು ಯಾರು ಮಾಡ್ತಾರೆ ರೋಲ್ ಗಿರಾಕಿಗಳು ಅಂತ ಹೇಳ್ತಾರೆ. ಈ ಮನುಷ್ಯ ಇಲ್ಲಿ ಯಾರು ಕೂಡ ಸೋಮನಹಳ್ಳಿನಲ್ಲಿ ಗೆದ್ಲಿಕೆರೆಯಲ್ಲಿ ಯಾರು ರೋಲ್ ಕಾಲ್ ಮಾಡಿ ಇವತ್ತು ಚಳುವಳಿ ಮಾಡಿಲ್ಲ. ಗ್ರಾಮದ ಉಳಿವಿಗಾಗಿ ಇವತ್ತು ಗ್ರಾಮೀಣ ಕೃಪಾಂಕ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಅಧಿಕ ತೆರಿಗೆಯನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಹೋರಾಟ ಮಾಡ್ತಾ ಇದೀವಿ. ಆದ್ರೆ ಈ ಮನುಷ್ಯ ದುರಹಂಕಾರದಲ್ಲಿ ಮಾತಾಡಿದ್ದಾನೆ, ಇದು ಖಂಡಿಸ್ತೀವಿ. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸೋಮನಹಳ್ಳಿ ಗ್ರಾಮಕ್ಕೆ ಯಾವುದೇ ಕಾರ್ಯಕ್ರಮ ಬಂದ್ರು ಕೂಡ ನಾವು ಪ್ರತಿಭಟನೆ ಮಾಡಿ ಗೆರವನ್ನ ಅಂತ ಎಚ್ಚರಿಕೆ ಮಾಡ್ತೀವಿ ಮೇಡಮ್. ಈ ಕೂಡಲೇ ಅವರು ಬಹಿರಂಗ ಕ್ಷಮೆ ಕೇಳಬೇಕು. ಒಂದು ಲಘುವಾಗಿ ಮಾತಾಡಿದ್ರೆ ಅದನ್ನ ಗೌರವಯುತವಾಗಿ ನಡ್ಕೋಬೇಕು ಅಂತ ಒತ್ತಾಯ ಮಾಡ್ತೀವಿ ಮೇಡಮ್. ಯಾವ್ದಾದ್ರು ಬೇರೆ ವಿಚಾರಕ್ಕೆ ರಾಜಕಾರಣಿಗಳು ರಾಜೀನಾಮೆ ಕೊಡಿ ಅಂತ ಆ ಪಕ್ಷದವ್ರು ಈ ಪಕ್ಷದವ್ರು ಕೇಳ್ತಾರೆ. ಬಟ್ ಇಲ್ಲಿ ಹಂಗಲ್ಲ. ಇದು ರೈತರ ಬಗ್ಗೆ ಎಷ್ಟೊಂದು ಹೀನಾಯ ಹೇಳಿಕೆ ಕೊಟ್ಟಿದ್ದಾರೆ, ತುಚ್ಛವಾಗಿ ಮಾತಾಡಿದ್ದಾರೆ, ಎಂಜಲ್ ಗಿರಾಕಿಗಳು ಅಂದಿದ್ದಾರೆ ಅಂದಾಗ ಇವ್ರುಗಳು ಆ ಸ್ಥಾನದಲ್ಲಿ ಕೂರಕ್ ಲಾಯಕ್ಕಿಲ್ಲ. ನಾಲಾಯಕಲ್ವ ಇವರೆಲ್ಲ? ಇವ್ರುಗಳೆಲ್ಲ ರಾಜೀನಾಮೆ ಕೊಟ್ಟು ಹೊರಗೆ ಬರ್ಬೇಕಾಗಿರೋದು ಮೇಡಮ್. ಇವ್ರ ತರ ಇವ್ರ ಹಿನ್ನೆಲೆಯನ್ನ ನೆನೆಸ್ಕೊಳ್ಳಿ. ಇವತ್ತು ಜೂಜಾಡ್ಸ್ಕೊಂಡು ಅಕ್ರಮ ಹಣ ಸಂಪಾದನೆ ಮಾಡಿ ಜನಗಳ ವೋಟ್ ಪರ್ಚೇಸ್ ಮಾಡ್ಕೊಂಡು ಗೆದ್ದಿರೋ ಮನುಷ್ಯ ಇವನು. ಈ ಮನುಷ್ಯ ನಾಲಾಯಕ್ ಮನುಷ್ಯ. ಮದ್ದೂರು ಶಾಸಕ ಸ್ಥಾನಕ್ಕೆ ನಾಲಾಯಕ್ ಮನುಷ್ಯ. ಮಾನ್ಯ ಮುಖ್ಯಮಂತ್ರಿಗಳ ರಾಜ್ಯಪಾಲ ಒತ್ತಾಯ ಮಾಡ್ತೀವಿ, ಈ ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಅಂತ ಒತ್ತಾಯ ಮಾಡ್ತೀವಿ. ನಾವು ನೋಡಿದ್ವಿ, ಟಿಕೆಟ್ ಕೇಳ್ಬೇಕಾದ್ರೆ ಅವ್ರ ಕಾಲಿಗೆ ಬಿದ್ದು ರೋಧಿಸ್ಕೊಂಡು ಟಿಕೆಟ್ ತಗೊಂಡಿರೋದು ನಾವು ಗಮನಿಸಿದ್ವಿ. ಟಿಕೆಟ್ ಕೊಟ್ಟು ಜನ ಗೆಲ್ಸಿದ ತಕ್ಷಣ ಈ ದುರಾಂಕಾರನ ನಿಮ್ಮೂರ್ ಭಾಗದ MLA-ಗೆ? ಹೌದು ಮೇಡಮ್, ಇದನ್ನ ಖಂಡಿಸ್ತೀವಿ. ಮತ್ತೆ ಈ ಮನುಷ್ಯ ಬಿಜೆಪಿನಲ್ಲಿ ಇದ್ದ, ಅಲ್ಲಿ ಮಾಡೋದ್ರ ಕೆಲಸ ಎಲ್ಲ ಮಾಡಿ ಶ್ರೀಲಂಕಾಗೆ ಓಡೋಗಿದ್ದ, ಇದೆಲ್ಲ ಮಾಡಿ ಸರ್ಕಾರ ಬೆಳೆಸೋಕು ಕಾರಣ ಆಗಿದ್ದ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ, ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇಲ್ಲ, DK ಶಿವಕುಮಾರ್ಗೆ ಮಾನ ಮರ್ಯಾದೆ ಇಲ್ಲ. ಇಂಥ ಅಯೋಗ್ಯ ಶಾಸಕರು ಇವತ್ತು ಇಟ್ಕೊಂಡಿದ್ದಾರೆ ಮೇಡಮ್. ಓಕೆ, ನೋಡಿ ಯಾವ ರೀತಿಯ ಪ್ರತಿಭಟನೆ ಮಾಡ್ತೀರಿ, ತಕ್ಕ ಶಾಸ್ತಿಯನ್ನ ಮಾಡ್ತಿರೋ. ಇನ್ನೊಂದ್ಸಲ ರೈತರ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ, ಎಲ್ಲೂ ಬಿಲ್ಲದ ನಾಲ್ಗೆ ಹೆಂಗ್ ಬೇಕಂತ ತಿರುಗಿಸೋಕ್ ಬಿಡಬಾರ್ದು ಅನ್ನೋ ಒಂದು ಕಂಟ್ರೋಲಿಗೆ ತರ್ತಿರೋ ಅಥವಾ ಏನ್ ಮಾಡ್ತೀರಾ ನೋಡಿ ನಿಮ್ಮೂರಿನ ಭಾಗದ ಜನರು. ಧನ್ಯವಾದ ಮಾತನಾಡಿದಕ್ಕೆ ಅನ್ನದಾನಿ ಸೋಮನಹಳ್ಳಿ ಅವರೇ, ರೈತ ಪರ ಹೋರಾಟಗಾರ ಅನ್ನದಾನಿ ಸೋಮನಹಳ್ಳಿ ಅವರು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡ್ತಾ ಇದ್ರು. ಪ್ರಶ್ನೆ ಅದಲ್ಲ, ನಿಮಗೆ ಅಧಿಕಾರ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ದೇಶದ ಬೆನ್ನೆಲುಬು ರೈತರು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಬಾಂಧವರು ಅಂತ ಭಾಷಣ ಬಿಗಿಯಕ್ಕೆ ರೈತರು ಬೇಕು. ನಿಮ್ಗೆ ಅಧಿಕಾರ ತಗೊಳಕ್ ರೈತರು ಬೇಕು. ಆದ್ರೆ ರೈತರು ಅವ್ರ ಪರವಾಗಿ ಅವ್ರಿಗೆ ಏನೋ ಒಂದು ಬೇಡಿಕೆ ಇರುತ್ತೆ, ಅದನ್ನ ಈಡೇರಿಸಿ ಅಂತ ಪ್ರತಿಭಟನೆ ಮಾಡಿದ್ರೆ ಅಂದ್ರೆ ಪ್ರತಿಭಟನೆನೇ ಮಾಡಬಾರ್ದಾ? ನಿಮ್ಮನ್ ಪ್ರಶ್ನೆನೇ ಮಾಡಬಾರ್ದಾ? ಒಂದ್ ಕೆಲಸ ಮಾಡ್ಕೊಡಿ ಅಂತ ಕೇಳಲೇಬಾರ್ದಾ? ಹಾಗ್ ಮಾಡಿದ್ರೆ ಎಂಜಲ್ ಗಿರಾಕಿಗಳಾಗ್ಬಿಡ್ತಾರಾ? ಇನ್ನೊಂದ್ಸಲ ಪ್ರಶ್ನೆ ಮಾಡ್ತಾ ಇದೀನಿ ನಾನು ಮತ್ತೆ. ಸರಿ, ನೀವು ಅಧಿಕಾರದಲ್ಲಿ ಇಲ್ದೇ ಇದ್ದಾಗ ಪ್ರತಿಭಟನೆ ನೀವುಗಳು ಮಾಡಿದ್ರಲ್ಲ, ಸಿಕ್ಕಲ್ಲಿ ಕುತ್ಕೊಂಡು ನೀವು ಹೋರಾಟಗಳನ್ನ ಮಾಡಿದ್ರಲ್ಲ, ಯಾರ ಹತ್ರ ಎಂಜಲ್ ಕಾಸು ಇಸ್ಕೊಂಡಿದ್ರಿ? ಎಷ್ಟು ಇಸ್ಕೊಂಡಿದ್ರಿ? ಕಾಂಗ್ರೆಸ್ನ ಶಾಸಕರುಗಳೇ ಉತ್ತರ ಕೊಡ್ಬೇಕು. ಬಾಯಿಗೆ ಬಂದ ಹೇಳಿಕೆಯನ್ನ ಕೊಟ್ಟಿದ್ಮೇಲೂ ಕೂಡ ಇವ್ರುಗಳನ್ನ ಶಾಸಕ ಸ್ಥಾನದಲ್ಲಿ ಇರಕ್ ಹೆಂಗ್ ಬಿಟ್ಟಿದ್ದೀರಿ ನೀವು? ಓಡಿಸಿ ಪೇಪರಿಗೆ ಸೈನ್ ಹಾಕಿಸ್ಕೊಂಡು ಕಳಿಸ್ರಿ ಮನೆಗೆ. ಆಗಲ್ವಾ? ಆ ತಾಕತ್ತಿಲ್ವಾ? ಇಲ್ಲ ಅನ್ನೋದಾದ್ರೆ ರೈತರು ಉತ್ತರ ಕೊಡ್ತಾರೆ. ಇದಕ್ಕೆ ಮರಿಯಲ್ಲ, ಶಾರ್ಟ್ ಮೆಮೊರಿ ಇರ್ಬೋದು ಜನರಿಗೆ, ಬಟ್
ಈ ರೀತಿಯ ಪದ ಬಳಕೆ ಇರುತ್ತಲ್ಲ, ಎಂಜಲು ಗಿರಾಕಿ, ರೋಲ್ ಕಾಲ್ ಗಿರಾಕಿ ಅಂತ ರೈತರಿಗೆ ಕರೆದಿರೋ ಪದಗಳಿದೆಯಲ್ಲ, ಅದನ್ನ ಡೆಫಿನೆಟ್ಲಿ ಮರೆಯಲ್ಲ. ಈಗ ಮತ್ತೊಬ್ಬ ಹೋರಾಟಗಾರ ಶಂಕರ್ ಬಾಬು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ ಮೇಡಮ್ ಅವರೇ. ಏನ್ ಸರ್ ನಿಮ್ಮೂರ್ ಭಾಗದ MLA ಗೆ ನಾಲ್ಗೆ ಕಂಟ್ರೋಲ್ ಅಲ್ಲೇ ಇಲ್ವಾ? ಮೇಡಮ್ ಅವರೇ ತುಂಬಾ ಅರಿ ಬಿಡ್ತಾ ಇದಾರೆ ನಾಲ್ಗೆನ. ಇಲ್ಲಿ ನೋಡಿದ್ರೆ ನಮ್ಮ ಕ್ಷೇತ್ರ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಸಹ ರೈತರ ಬಗ್ಗೆ ಉಡಾಪಿ ಮಾತಾಡ್ತಾ ಇದಾರೆ. ಹೌದು. ಮತ್ತೆ ಕದಲೂರು ಉದಯರು ಸಹ ಈ ಹೋರಾಟಗಾರರ ಬಗ್ಗೆ ಎಂಜಲು ಗಿರಾಕಿಗಳಂತ ಹೇಳಿ ಹೋರಾಟಗಾರರಿಗೆ ಒಂದು ಅದ್ರ ಬಗ್ಗೆ ಅರಿವೇ ಇಲ್ದಂಗೆ ಮಾತಾಡಿರೋದು ತುಂಬಾ ಖಂಡನೆ ವ್ಯಕ್ತಪಡಿಸ್ತಾ ಇದ್ದೀವಿ ಸರ್ ಮಂಡ್ಯ ರಕ್ಷಣಾ ವೇದಿಕೆ ಮೇಡಮ್ ಅವರೇ. ಅಯ್ಯೋ, ಸ್ಟ್ಯಾಂಡರ್ಡ್ ಪದ ಎಲ್ಲ ಬಳಸಬೇಡಿ ಸರ್. ಖಂಡನೆ ವ್ಯಕ್ತಪಡಿಸ್ತೀವಿ, ನಾಲಿಗೆ ಹರಿಬಿಟ್ಟಿದ್ದಾರೆ. ನಿಮ್ಗಳಿಗೆ ಆತರ ಸ್ಟ್ಯಾಂಡರ್ಡ್ ವರ್ಡ್ ಬಳಸಿಲ್ಲ ರೈತರಿಗೆ. ಎಂಜಲ್ ಗಿರಾಕಿಗಳು, ದುಡ್ಡನ್ನ ಇಸ್ಕೊಂಡು ಪ್ರೊಟೆಸ್ಟ್ ಮಾಡಕ್ ಬರೋರು ನೀವುಗಳು, ರೋಲ್ ಕಾಲ್ ಗಿರಾಕಿಗಳು ಅಂತಾರೆ ರೈತರಿಗೆ. ಮೊದಲಾಗಿ ಮೇಡಮ್ ಅವರೇ, ಏನು ನಾವು ಹೋರಾಟ ಮುಖಾಂತರ ಏನೇ ಅವತ್ತು ಸ್ವಾತಂತ್ರ್ಯ ಪೂರ್ವದಿಂದನೂ ಹೋರಾಟ ಮುಖಾಂತರದಿಂದನೇ ಈ ತರ ನಮ್ಮ ದೇಶ ಉಳ್ಕೊಂಡಿರೋದು. ಅದನ್ನ ಮೊದಲು ಅರಿವು ತಗೊಳ್ಬೇಕು. ಮತ್ತು ಶಾಸಕರಾದವರು ಏನಪ್ಪಾ ಅಂದ್ರೆ ಶಾಸನಬದ್ಧವಾದಂತ ಒಂದು ವಿಚಾರಗಳು ಮಾತಾಡಬೇಕು ಹೊರತು ಈ ತರ ಉಡಾಪಿ ಮಾತಾಡಬಾರ್ದು. ಇದ್ರ ಬಗ್ಗೆ ನಾವು ಈಗ ತಕ್ಷಣ ಅವರು ಕ್ಷಮೆ ಕೇಳಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟನ ಬೀದಿಗಿಳಿದು ಮಾಡ್ಬೇಕಾಗುತ್ತೆ ಮೇಡಮ್ ಅವರೇ. ಯಾವಾಗಿಂದ ಮೇಡಮ್? ಈಗ ತಕ್ಷಣ ನಾವೆಲ್ಲ ಸಿದ್ಧ ಆಗ್ತಾ ಇದೀವಿ ಮೇಡಮ್. ಹೋರಾಟಗಾರ ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿ ಒಂದು ಸಭೆನ ಕರಿತಾ ಇದೀವಿ ಮೇಡಮ್ ಅವರೇ. ಸಭೆನ ಕರೆದಿ ತೀರ್ಮಾನ ತಗೊಂಡೆ ಒಂದು ರೋಡ್ಗೆ ಇಳಿದು ಉಗ್ರ ಹೋರಾಟ ಮಾಡ್ಬೇಕಂತ ತೀರ್ಮಾನ ಮಾಡ್ತಾ ಇದೀವಿ ಮೇಡಮ್ ಅವರೇ. ಅಲ್ಲ, ನಿಮ್ಮೂರಲ್ಲಿ ಮಂಡ್ಯ ಮದ್ದೂರು ಭಾಗದಲ್ಲೆಲ್ಲ MLA ಗಳು ಟಿಕೆಟ್ ಸಿಕ್ಕಿದ ತಕ್ಷಣ ನಿಮ್ ಕೈಕಾಲಿಗೆ ಬಿದ್ದು ನಾಟಿ ಮಾಡಕ್ಕೆ ಕೆಸರುಗದ್ದೆಗೆ ಇಳಿಯೋದೇನ್ ಶೋ ಆಫ್ ಕೇಳ್ತೀರಿ, ಉಳುಮೆ ಮಾಡೋದೇನ್ ನಾವು ನೋಡಿದ್ದು. ಈಗ ರೈತರುಗಳು ಎಂಜಲ್ ಗಾಸಿನ ಗಿರಾಕಿಗಳ ಹಂಗಾದ್ರೆ? ನೋಡಿ ಮೇಡಮ್ ಅವರೇ, ಎಲ್ಲ ಸಮಯ ಸಾಧಕರು ಮೇಡಮ್ ಅವರೇ. ಯಾರು ಸಮಯದಲ್ಲಿ ಏನೇ ಮಾಡ್ಬೇಕು, ಯಾರು ಕಾಲಿಡಿಬೇಕು ಏನಂತ ತುಂಬಾ ಚೆನ್ನಾಗಿ ಗೊತ್ತು ಅವ್ರಿಗೆ. ಅವ್ರು ತಕ್ಪಟ ಕಳಿಸ್ತೀವಿ ಮೇಡಮ್ ಅವ್ರೆ, ಬಿಡಲ್ಲ ನಾವು. ಅಲ್ಲ, ಬೇರೆದಕ್ಕೆಲ್ಲ ರಾಜೀನಾಮೆ ಅಂತಾರೆ ವಿರೋಧ ಪಕ್ಷದವರಿಗೆ. ಈ ಸ್ಟೇಟ್ಮೆಂಟ್ ಕಾಣಿಸ್ತಾ ಇಲ್ವಾ? ಇದಕ್ಕಲ್ವಾ ರಾಜೀನಾಮೆ ಕೊಡಿಸ್ಬೇಕಾಗಿರೋದು? ಅದಕ್ಕೆ ಮೇಡಮ್ ಈಗ ಇವ್ರು ಏನ್ ಹೇಳಿದ್ರೆ ರಾಜಕೀಯ ವ್ಯಕ್ತಿಗಳಂತಾರೆ ಇವ್ರ ಮೇಲೆ ಎಲ್ಲ ಟಿವಿ ಮುಂದೆ ಅವ್ರ ಮುಂದೆ ಒಂದು ವಿರೋಧ ಮಾತಾಡ್ತಾರೆ ಹೊರತು ಇವರೆಲ್ಲ ಒಂದೇ ಗಿರಾಕಿಗಳು ಮೇಡಮ್ ಅವರೇ. ಒಂದೇ ರೀತಿ ಬಿಟ್ರೆ ಇನ್ನು ಎಲ್ಲ ಅಣ್ಣ ತಂಗಿ ಸುಮ್ಮನೆ ಮಾತಾಡ್ತಾರೆ ಅಷ್ಟೇ ಮೇಡಮ್. ಎಲ್ಲ ಒಂದೇ ಇವರೆಲ್ಲ. ಮಂಡ್ಯ ಮದ್ದೂರು ಭಾಗಕ್ಕೆ ರೈತರೇ ಅಸ್ತಿತ್ವ ಅಲ್ವಾ ಸರ್? ಖಂಡಿತ ಮೇಡಮ್. ದೇಶದ ಬೆನ್ನೆಲುಬೇ ರೈತ ಮೇಡಮ್ ಅವರೇ. ಅವ್ರ ವಿಚಾರ ಮಾತಾಡ್ಬಿಟ್ಟು ಓದಕ್ಕೆ ಅಥವಾ ಇವ್ರ ಭಾಷಣಕ್ಕಷ್ಟೇ ಸರಿ. ರೈತರು ದೇಶದ ಬೆನ್ನೆಲುಬು. ಆ ಬೆನ್ನೆಲುಬನ್ನೇ ಒದ್ದು ಮುರಿಯೋ ಕೆಲಸ ಮಾಡ್ತಾ ಇಲ್ವಾ ಇಂಥ ಮಾತುಗಳಿಂದ ಅವರು? ಖಂಡಿತ ಮೇಡಮ್ ಅವರೇ ಮಾಡ್ತಾ ಇದ್ರೆ ಮೇಡಮ್ ಅವರೇ. ತಕ್ಪಾಟ ಕಳಿಸ್ತೀವಿ ಮೇಡಮ್ ಅವರೇ ಇವ್ರಿಗೆ. ಏನ್ ತಕ್ಪಾಟ ಕಲಿಸ್ತೀರಾ ಸರ್ ನೀವು? ಮೇಡಮ್ ಅವರೇ ಈಗ ಏನಂತ ಹೇಳಿದ್ರೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ರಸ್ತೆ ತಡೆ ಮಾಡೋ ಮುಖಾಂತರ ಮತ್ತೆ ಅವ್ರಿಗೆ ಎಲ್ಲಿ ಹೋಗ್ತಾರೆ ಅಲ್ಲಿ ಅವ್ರಿಗೆ ಒಂದು ಚೇಮಾರ್ ಹಾಕೋ ಮುಖಾಂತರ ಮತ್ತೆ ಅವ್ರಿಗೆ ಕ್ಷಮೆ ಕೇಳಗಂಟ ನಾವು ಬಿಡಲ್ಲ. ಮಾಧ್ಯಮ ಮುಂದೆ ಕ್ಷಮೆ ಕೇಳ್ಬೇಕು ಮೇಡಮ್ ಅವ್ರೆ. ಅಲ್ಲಿ ಗಂಟ ನಾವು ಬಿಡಲ್ಲ ಮೇಡಮ್ ಅವರೇ. ಚೇಮಾರ್ ಹಾಕಿ ಹಾಕ್ತೀವಿ ಮೇಡಮ್. ಶಾಸಕರುಗಳದ್ದು ಸ್ವಲ್ಪ ಜಾಸ್ತಿ ಆಗ್ತಾ ಇಲ್ವಾ ಮಂಡ್ಯ ಮದ್ದೂರು ಭಾಗದಲ್ಲಿ? ಬಾಯಿಗೆ ಬಂದಂಗ್ ಸ್ಟೇಟ್ಮೆಂಟ್ ರೈತರ ಪರವಾಗಿ ಕೊಡ್ತಾರೆ, ರೈತರು ವಿರೋಧವಾಗಿ ಕೊಡ್ತಾ ಇರೋದು ಗಮನಿಸಿದೀರಾ ನೀವು? ಹಾ ಮೇಡಮ್ ಗಮನಿಸಿದ್ವಿ ಮೇಡಮ್. ತುಂಬಾ ಅತಿ ಜಾಸ್ತಿ ಆಗಿದೆ ಮೇಡಮ್, ಅತಿರೇಕನೇ ಆಗಿದೆ ಮೇಡಮ್ ಅವರೇ. ಅವ್ರು ತಕ್ಪಾಟ ಕಳಿಸ್ತೀವಿ ಮೇಡಮ್ ಅವರೇ. ನೀವು ಆರಂಭದಲ್ಲೇ ಇದನ್ನ ಟೊಂಕ ಮುರಿಯೋ ಕೆಲಸಗಳಾಗಿದ್ರೆ ಅಂದ್ರೆ ಒಂದು ತಕ್ಕ ಶಾಸ್ತಿ ಅಂತ ಇದ್ರಲ್ಲ, ಅದನ್ನ ಮಾಡಿದ್ರೆ ಇನ್ನೊಬ್ಬ MLA ರೈತರ ಪರವಾಗಿ ಈ ತರ ಮಾತಾಡ್ತಾ ಇರ್ಲಿಲ್ಲ ರೈತರ ವಿಚಾರವಾಗಿ. ನೀವು ಅಲ್ಲಿ ಬಿಟ್ಕೊ ಬಂದ್ರಿ ಫ್ರೀನಾ, ಇಲ್ಲಿ ಮಾತಾಡ್ತಾರೆ. ಇವತ್ತು ಎಂಜಲ್ ಕಾಸು ಗಿರಾಕಿಗಳು, ರೋಲ್ ಕಾಲ್ ಗಿರಾಕಿಗಳು ಒಂದಿದ್ದಾರೆ, ನಾಳೆ ಇನ್ನೊಂದ್ ಅಂತಾರೆ. ಖಂಡಿತ ಮೇಡಮ್. ಹೌದು ಮೇಡಮ್ ಅವರೇ. ಓಕೆ, ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದಕ್ಕೆ. ಈಗ ಕಾಂಗ್ರೆಸ್ನ ದೊಡ್ಡ ನಾಯಕರುಗಳಿಗೆ ರಾಜ್ಯದಲ್ಲಿರೋರಿಗೆ ಇದು ಕಾಣಿಸ್ತಾ ಇಲ್ವಾ? ಒಂದು ಬಿಜೆಪಿ ವಿರೋಧ ಪಕ್ಷದವರು ಬೇರೆದಕ್ಕೆಲ್ಲ ಹಾರಾಡ್ಕೊಂಡು ಓಡ್ ಬರ್ತೀರಿ, ಒಂದು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಇದಕ್ ಮಾಡಿ ಸರ್. ರೈತರ ಪರವಾಗಿ ನಿಂತ್ಕೊಳ್ಳಿ, ರೈತರು ನಿಮಗೆ ಕೈ ಜೋಡಿಸ್ತಾರೆ. ರೈತರ ಪರವಾಗಿ ನಿಂತ್ಕೊಳ್ಳಿ. ನಿಮ್ ಗಮನಕ್ಕೆ ಬಂದಿಲ್ವಾ ಹಾಗಾದ್ರೆ ಅವ್ರ ಸ್ಟೇಟ್ಮೆಂಟು? ರೈತರನ್ನ ಎಂಜಲ್ ಕಾಸ್ ಗಿರಾಕಿಗಳು ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ಒಬ್ರದ್ದು ಈ ಕದ್ಲೂರು ಉದಯ್ ಶಾಸಕರು ಮಾತ್ರ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲ. ಆ ಭಾಗದಲ್ಲಿ 3 ರಿಂದ 4 ಜನ MLA ಗಳು ಬಾಯಿಗೆ ಬಂದಂಗೆ ರೈತರ ಪರವಾಗಿ ರೈತರ ವಿಚಾರವನ್ನು ಮಾತಾಡ್ತಾ ಇದ್ದಾರೆ. ರೈತರು ತಮಗೆ ಏನು ಬೇಕು, ತಮ್ಮ ಊರಿಗೆ ಏನು ಬೇಕು ಅಂತ ಕೇಳೋದೇ ತಪ್ಪ. ಪ್ರತಿಭಟನೆ ಮಾಡೋ ಹಕ್ಕೇ ಇಲ್ವಾ ಹಂಗಾದ್ರೆ? ನೀವು ಸರಿ, ನೀವುಗಳು MLA ಆದ್ರಿ, ಅಧಿಕಾರ ತಗೊಂಡ್ರಿ ಅಂದ ತಕ್ಷಣ ಅಧಿಕಾರನೆಲ್ಲ ನಿಮಗೆ ವಾಪಸ್ಬಿಟ್ಟಿರ್ತೀವ, ಸರೆಂಡರ್ ಆಗಿರ್ತೀವ ನಾವು? ನಂಜುಂಡೇಗೌಡರು ರೈತ ಮುಖಂಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಗೌಡ್ರೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ. ಕೇಳಿಸ್ತಾ ಇದೆ, ಹೇಳಿ ಮೇಡಮ್. MLA ಕದಲೂರು ಉದಯ್ ರೈತರು ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಿಮ್ ಗಮನಕ್ಕೆ ಬಂದಿದ್ಯಾ ಸರ್? ಬಂದಿದೆ ಮೇಡಮ್. ಏನ್ ಹೇಳ್ತೀರಿ ಮೇಡಮ್? ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ಅವರೊಬ್ರು ಜನಪ್ರತಿನಿಧಿಯಾಗಿ ಆಯ್ಕೆ ಆಗಿರೋದು ಇಡೀ ಕ್ಷೇತ್ರದ ಮತದಾರರಿಗೆ ಅವಮಾನ ಮಾಡಿದ್ದಾರೆ ಮೇಡಮ್. ಅವ್ರು ಮಾತಾಡೋಂತ ಮಾತಿದೆಯಲ್ಲ, ಅವ್ರು ಏನಾಗಿದ್ದೀನಿ, ನನ್ನ ಜವಾಬ್ದಾರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ದಂತೆ
ರೋಲ್ ಕಾಲ್ ಗಿರಾಕಿಗಳು ಅಂತಾರಲ್ಲ, ಬಹುಶಃ ಇವ್ರಿಗೆ ಅನ್ವಯಿಸ್ತದ ಅಂತ. ಯಾಕೆಂದ್ರೆ ಅವ್ರಿಗೆ ಕಳ್ಳನ ಮನ್ಸು ಉಳ್ಳುಳ್ಗೆ ಅಂತ ಹೇಳಂಗೆ ಇವ್ರು ಮಾಡೋಂತ ದಂಧೆನ ಹೋರಾಟಗಾರರ ಪರವಾಗಿ ಇದೇ ಕಾಂಗ್ರೆಸ್ಗೆ ನೇರ ಪ್ರಶ್ನೆ ಮಾಡ್ತೀನಿ. 139 ಜನ ರೈತರಿಗೆ ಗುಂಡಿಟ್ಟದ್ಮೇಲೆ ಈ ಸರ್ಕಾರ ಬದಲಾವಣೆ ನೆನಪಿರ್ಲಿ ಅವ್ರಿಗೆ. ಮತ್ತೆ ಒಂದು ದುರಾಂಕಾರದ ಎಲ್ಲೇ ಇರಬೇಕು. ಅವರು ಆಡಳಿತ ಇದ್ದಂತ ಸಂದರ್ಭದ ಮನೆ ಜಪ್ತಿ ಹರಾಜ್ ಮಾಡಿಸ್ತಿರುವಾಗ ರೈತರ ಪರ ಧ್ವನಿ ಎತ್ತಂತಾರ ಹೋರಾಟಗಾರರು. ಈ ಹೋರಾಟಗಾರರ ಬಗ್ಗೆ ಒಂದ್ ಕಿಂಚಿತ್ತು ಗೌರವ ಇಲ್ಲಂತೆ ಮದ್ದೂರ್ನ ಶಾಸಕರಿಗೆ ಮಾತಾಡೋದಿದೆಯಲ್ಲ, ಬಹುಶಃ ಅವ್ರ ಸ್ಥಾನಕ್ಕೆ ಅವ್ರು ಅರ್ಥ ಮಾಡ್ಕೋಬೇಕು. ಮತ್ತೆ ದುರಾಂಕಾರ ಈ ಭಾಗದ ರೈತರೆಲ್ಲ ಏನಾದ್ರು ಪ್ರೊಟೆಸ್ಟ್ ಮಾಡ್ತಾರೆ ಅಂದ್ರೆ ದುಡ್ಡು ಗಿಡ್ ಇಸ್ಕೊ ಒಂದೇ ಪ್ರೊಟೆಸ್ಟ್ ಮಾಡದ? ಅವ್ರು ಕೊಟ್ಟಿದ್ದ ಎಂಜಲ್ ಕಾಸಿನ ಇಸ್ಕೊ ಬರ್ತಾರ, ರೈತರು ಜೋಬಿಗೆ ಹಾಕೋ ಬರ್ತಾರ? ಮೇಡಮ್ ಅವ್ರಿಗೆ ಗೋಲಿಬಾರ್ ಆಗಿ ಗೆದ್ಲಿಗೆರೆ ಅಂತ ಗ್ರಾಮದಲ್ಲಿ ಸುತ್ತಮುತ್ತ ಆದಂತ ಗ್ರಾಮದಲ್ಲಿ ಪ್ರಾಣ ಕಳ್ಕೊಂಡವ್ರಿಗೆ ಇವ್ರು ಮಾತಾಡ್ತಿರೋಂತ ಮಾತಿದೆಯಲ್ಲ, ಅದು ಅವಮಾನ ಸಂಕೇತ. ಮದ್ದೂರ್ನಂತದ್ದು, ಅದ್ರಲ್ಲೂ ವಿಶೇಷವಾಗಿ ಗೆಜ್ಲಿಗೆರೆ ಅಂತ ಗ್ರಾಮ ಇದೆಯಲ್ಲ, ಆ ಗ್ರಾಮ ಇಡೀ ರಾಜ್ಯಕ್ಕೆ ಹೋರಾಟಗಾರರಿಗೆ ಒಂದು ಸ್ಫೂರ್ತಿ ಆದಂತ ಗ್ರಾಮ. ಅಂತ ಗ್ರಾಮದ ಪ್ರತಿನಿಧಿ ಆಗ್ಬಿಟ್ಟು ಇವ್ರು ಎಲ್ಲೇ ಇವ್ರಿಗೆ ಏನಾಗಿದೆ ಅಂದ್ರೆ ಕಷ್ಟಪಟ್ಟು ಮೇಲ್ ಬಂದಿರೇ ಆಗೋದು. ಬೇನಾಮಿ ವ್ಯವಸ್ಥೆ ಒಳಗಡೆ ಬದುಕಿರೋಂಥವ್ರು ಈ ಸಮಾಜದ ಶೋಷಣೆ ಮೂಲಕ ಜೂಜಾಟ ಆಡ್ಕೊಂಡು ಸಂಪಾದನೆ ಮಾಡಿದಂತವ್ರಿಗೆ ಬಹುಶಃ ಹಳದಿ ಕಣ್ಣಿಗೆ ಎಲ್ಲ ಪ್ರಪಂಚ ಎಲ್ಲ ಹಳದಿ ಕಾಣಿಸ್ತದಲ್ಲ, ಹಂಗೆ ಇವ್ರು ಮಾಡೋ ದಂಧೆ ಹೋರಾಟ. ಹೌದು, ಇದು ದುರಾಂಕಾರ ಪರಮಾವಧಿ. ಅವ್ರು ಕಿಂಚಿತ್ ನಾನು MLA ಅನ್ನೋದಿದೆ, ಕ್ಷಮೆ ಕೇಳಿದ್ರೆ ಕನಿಷ್ಠ ಗೌರವ ಉಳ್ಕೊತದೆ. ಮತ್ತೆ ಅವ್ರ ನಡವಳಿಕೆನೂ ಬದಲಾವಣೆ ಬೇಕು. ಇದೊಂದೇ ಅಲ್ಲ, ಇಲ್ಲಿಂದ ಅಭ್ಯಾಸ ನೋಡ್ತಾ ಇದೀವಿ. ಅವ್ರ ಪ್ರತಿ ಸ್ಟೇಜುವೆ ಏನೋ ಮೇಲಿಂದ ಬಿದ್ದಂತವ್ರಿಗೆ ಪ್ರಜಾತಂತ್ರ ವ್ಯವಸ್ಥೆಗಿಂತ ಮಿಗಿಲಾದವರು ಅನ್ನೋ ದುರಾಂಕಾರ ಇದೆ. ದುರಾಂಕಾರ ಯಾವ ವ್ಯಕ್ತಿಗೂ ಒಳ್ಳೇದಲ್ಲ ಮೇಡಮ್. ನಿಜ ನಿಜ. ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ. ಮದ್ದೂರಿನ ನಿವಾಸಿ ಶ್ರೀವಲ್ಲಿ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಮೇಡಮ್ ನಿಮ್ಮೂರಿನ MLA ಸ್ಟೇಟ್ಮೆಂಟ್ ಅದು? ಅಲ್ಲ, ಆಕ್ಚುಲಿ ಒಂದ್ MLA ಆಗಿ ಒಂದ್ ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ರೈತರ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡಿದ್ದಾರೆ ಅಂತಂದ್ರೆ ಅವ್ರ ಮನಸ್ಥಿತಿ ಹೇಗಿದೆ ಅಂತ ಅಂದ್ಬಿಟ್ಟು ಜನಕ್ಕೆ ಗೊತ್ತಾಗ್ಬೇಕಾಗಿದೆ. ಏಕೆ ಅಂತಂದ್ರೆ ಅವರು ಓದ್ಕೊಂಡು ನಾಲೆಡ್ಜ್ ಇರೋಂತ ಪರ್ಸನ್ ಅಲ್ಲ. ಈ ತರ ಮಾತಾಡ್ತಾರೆ ಅಂತಂದ್ರೆ ರೈತರ ಪರವಾಗಿ ಈ ತರ ರೈತರ ವಿರುದ್ಧವಾಗಿ ಮಾತಾಡ್ತಾರೆ ಅಂತಂದ್ರೆ ಆ ಭಾಗದಲ್ಲಿ ರೈತರು ಬೆಳೆ ಬೆಳೆದು ಅನ್ನದಾತರಾಗಿ ಎಲ್ಲಾ ಕಡೆಗೂ ಅಂದ್ರೆ ಒಂದ ಅನ್ನವನ್ನ ಕೊಡ್ತಾ ಇರೋಂತ ರೈತರ ಬಗ್ಗೆ ಈ ತರ ಎಲ್ಲ ಮಾತಾಡ್ತಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ದುರಾಂಕಾರ ಇದ್ರೆ ಮೇಡಮ್ ರೈತರ ಬಗ್ಗೆ. ಲಾಯಕ್ ಅನ್ಸುತ್ತಾ ಸ್ಥಾನದಲ್ಲಿ ಇಂತಹ ವ್ಯಕ್ತಿಗಳನ್ನ ಕೂರ್ಸೋದು? ಲಾಯಕ್ ಇರೋ ವ್ಯಕ್ತಿಗಳು ಅನ್ಸುತ್ತಾ, ನಾಲಾಯಕ್ ಅನ್ಸುತ್ತಾ ಆ ಸ್ಥಾನಕ್ಕೆ ಇವರೆಲ್ಲ? ಆಕ್ಚುಲಿ ನಾಲಾಯಕ್ ಅಂತ ಅಂದ್ಬಿಟ್ಟೆ ನಮ್ಗೆ ಅನ್ಸುದಕ್ಕೋಸ್ಕರನೇ ಫೋನ್ ಮಾಡಿದ್ದೆ. ಯಾಕಂದ್ರೆ ನಮ್ ತಂದೆಯವರು ಕೂಡ ರೈತರಾಗಿ ಕೆಲಸ ಮಾಡಿರೋಂತವ್ರು. ಹಾಗಾಗಿ ರೈತರ ಬಗ್ಗೆ ಇಷ್ಟೊಂದು ಕೀಳ್ ಮಟ್ಟದಲ್ಲಿ ಮಾತಾಡ್ತಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ದುರಾಂಕಾರ ಇದೆ ಅಂತ ಅಂದ್ಬಿಟ್ಟು. ಏಕೆ ಅಂತಂದ್ರೆ ಅವರು ಮೊದಲಿಂದ ರೈತರನ್ನ ನೋಡಿ ಬಂದಿಲ್ಲ ಅನ್ಸುತ್ತೆ. ಅವ್ರಿಗೆ ರೈತರ ಬಗ್ಗೆ ಏನು ಕಾಳಜಿನೇ ಇಲ್ಲ ಅನ್ಸುತ್ತೆ. ಅವ್ರ ಮನೆಗಳ ಹತ್ರ ಹೋದಾಗ ಅವರು ರೈತರನ್ನ ನೋಡ್ ಬಂದ್ರು, ಮತ್ತೊಂದ್ ನೋಡ್ ಬಂದ್ರು. ನೀವೇ ಹೇಳ್ಬೇಕು, ಊರಿನ ಗ್ರಾಮಸ್ಥರಲ್ವಾ ನೀವು ಆ ಊರಿನ ನಿವಾಸಿಗಳಲ್ವಾ? ನಿಮ್ಮೂರ್ MLA ಏನು ಅಂತ ನೀವೇ ಗುಣಗಾನ ಮಾಡ್ಬೇಕು ನಮ್ಗೆ. ಯಾವುದೇ ಒಂದು ಜವಾಬ್ದಾರಿ ತಗೊಂಡು ಕೆಲ್ಸ ಕೂಡ ಮಾಡ್ತಾ ಇಲ್ಲ ಅವರು. ಬರೀ ಅವ್ರದ್ದೇನೋ ಅವ್ರು ಬರೋ ಲೆವೆಲ್ ಜನಗಳು ಮಾತಾಡೋದು ಅಷ್ಟು ಬಿಟ್ರೆ ಜನಗಳು ಕೂಡ ರೈತರನ್ನ ಕೂಡ ಅವರು ಕೂತ್ಕೊಂಡು ಕಾಳಜಿಯಿಂದ ಇದುವರ ತನಕ ಮಾತಾಡಿಲ್ಲ. ಮತ್ತೆ ಜನ ಕೂಡ ಅವ್ರು ಸಿಕ್ಕದಿಲ್ಲ. ಹಾಗಿದ್ದಾಗ ಇಂತ ನಾಲಾಯಕ MLAಗಳನ್ನ ಇಟ್ಕೊಂಡು ವೇಸ್ಟ್ ಅನ್ಸುತ್ತೆ ಮೇಡಮ್. ನೆಕ್ಸ್ಟ್ ಮುಂದಿನ ಸತಿಗೆ ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು. ಎಲೆಕ್ಷನ್ ಅಲ್ಲಿ ಬುದ್ಧಿ ಕಲಿಸಿ ಅಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ. ಆರ್ಸಿದಿರಿ ಅಲ್ಲಿ ತನಕ ಅನುಭವಿಸಿ ಅಂತ ಹೇಳ್ಬೇಕಷ್ಟೇ. ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ. ಇನ್ನು ಕಾಫಿನಾಡು ಚಿಕ್ಕಮಗಳೂರಿನಿಂದ ಒಬ್ರು ಕರೆ ಮಾಡಿದ್ದಾರೆ, ಕರುಣಾಕರ್ ಅಂತ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಚಿಕ್ಕಮಗಳೂರ್ಗೂ ಮದ್ದೂರ್ಗೂ ಭಾರಿ ದೂರ ಇದೆ, ಆದ್ರೂ ಮದ್ದೂರ್ ಸಮಸ್ಯೆಗೆ ನೀವು ಕರೆ ಮಾಡಿದಿರಿ. ಹೇಳಿ ಸರ್, ಏನ್ ಅನ್ಸುತ್ತೆ ಈ MLA ಸ್ಟೇಟ್ಮೆಂಟ್? MLA ಸ್ಟೇಟ್ಮೆಂಟ್ ರೈತರು ಅಂದ್ರೆ ಏನು ತಿಳ್ಕೊಂಡಿದ್ದಾರೆ ಮೇಡಮ್ ಇವರು. ರೈತರ ಬಗ್ಗೆ ಅವೇಳನಕಾರಿ ಮಾತಾಡಿ ಎಂಜಲ್ ತಿಂತಿರೋರು MLAಗಳು ಇಲ್ಲ ರೈತರು ಹೇಳ್ಬೇಕು. ರೈತರು ಅಧಿಕಾರ ಇಲ್ದಾಗ ಇವ್ರುಗಳು ಹೋರಾಟ ಮಾಡಿದ್ರಲ್ಲ, ಪ್ರೊಟೆಸ್ಟ್ ಅಂತ ಮಾಡ್ತಾರಲ್ಲ, ಇವ್ರು ಎಷ್ಟು ಎಂಜಲ್ ಕಾಸನ್ ತಿಂದಿದ್ರು? ಹಂಗಾದ್ರೆ ಪ್ರಶ್ನೆ ಮಾಡಬಾರ್ದ ರೈತರು? ರೈತರು ಪ್ರಶ್ನೆ ಮಾಡ್ಲೇಬೇಕು ಇವರಿಗೆ. ಇವರು ಎಂಜಲ್ ಕಾಸ್ ತಿಂದ್ರಂದ್ರೆ ಈ ತರ ಮಾತಾಡೋದು ಮೇಡಮ್. ರೈತರು ರೋಲ್ ಕಾಲ್ ಗಿರಾಕಿಗಳು ರೈತರು. ಸರ್ ನೀವು ರೈತರ? ಸರ್ ನೀವು? ಹೌದು ಮೇಡಮ್, ನಾವು ರೈತರನ್ನೇ. ನೀವು ಮಾತಾಡಕ್ ಸರಿ ಇದೆ ನೋಡಿ. ನೀವು ಏನಾದ್ರು ಪ್ರತಿಭಟನೆ ಮಾಡ್ತೀರಿ, ಹೋರಾಟ ಮಾಡ್ತೀರಿ ಅಂದ್ರೆ ನಿಮ್ಗೆ ಯಾರು ಹಣ ಕೊಟ್ಟು ಕರ್ಸಿರ್ತಾರೆ ಅಂತ ಅವ್ರು ಹೇಳ್ತಾ ಇರೋದು. ಎಂಜಿಲ್ ಕಾಸನ್ನ ಇಸ್ಕೊಳ್ತೀರಾ ನೀವು, ರೋಲ್ ಕಾಲ್ ಗಿರಾಕಿಗಳು ನೀವು ಅಂತ ರೈತರಿಗೆ ಕರೆದಿರೋದು ಪುಣ್ಯಾತ್ಮ. ಇಲ್ಲ ಮೇಡಮ್, ನಾವ್ ಯಾರ ಹತ್ರನು ರೈತರುಗಳು ಎಂಜಿಲ್ ಇಸ್ಕೊಂಡು ನಾವು ಪ್ರತಿಭಟನೆ ಮಾಡೋಂತ ವ್ಯಕ್ತಿಗಳಲ್ಲ ನಾವು.
ಎಂ ಎಲ್ ಎಗಳು ಇದಾರಲ್ಲ ಅವರೇ ಪ್ರತಿಭಟನೆ ಮಾಡ್ತಾರೆ ಎಂಜಲ್ ಹಾಕಿಸ್ಕೊಂಡು ರೈತರ ಅದೇ ರೈತರು ಎಂಜಲ್ ಕಾಸಲ್ಲಿ ರೈತರು ಬೆವರಿನ ದುಡ್ಡಲ್ಲಿ ನೀವು ಶೋಕಿ ಮಾಡ್ತಿರೋದು, AC ರೂಮ್ ಅಲ್ಲಿ ಕೂರ್ಸಿರೋದು ನಾವುಗಳು ಅಂತ ಹೇಳಿ ಸರ್ ತಿರ್ಗಿ. ಹಾ ರೈತರ ದುಡ್ಡಲ್ಲಿ ಅವ್ರು AC ರೂಮ್ ಅಲ್ಲಿ ಕಾಲ ಮಾಡ್ತಾರ ಅವರು. ಅದೇ ಈ ತರ ಮಾತಾಡ್ಬೇಕಾದ್ರೆ ಎಷ್ಟು ಇದು ಅವರಿಗೆ ಎಂ ಎಲ್ ಎಗಳು 139 ಸೀಟ್ ಗೆದ್ದಿದೀವಿ ಅಂತ ಹೇಳಿ ಬಾಯಿ ಬಂದಂಗ್ ಮಾತಾಡ್ತಾರಲ್ಲ ಮೇಡಮ್ ಅವರು. ಅದೇ ಅವ್ರನ್ನ ನಂಬಿ ಓಟ್ ಹಾಕಿರ್ತೀವಲ್ಲ, ಬುದ್ಧಿ ಕಲಿಸ್ತಾ ಇದ್ದಾರೆ, ಬುದ್ಧಿ ಕಲಿಬೇಕಷ್ಟೇ. ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ. ಮತ್ತೊಬ್ರು ಕಾಲರ್ ಮೈಸೂರಿನಿಂದ. ಸಮಯ ಮುಗಿತಾ ಇದೆ. ಸಾಧ್ಯ ಆದ್ರೆ ನೆಕ್ಸ್ಟ್ ನ್ಯೂಸ್ನಲ್ಲೂ ಕೂಡ ಇದನ್ನೇ ಅಪ್ಡೇಟ್ ಮಾಡ್ತಾ ಹೋಗೋಣ. ಕಾಂಗ್ರೆಸ್ನ ದೊಡ್ಡ ದೊಡ್ಡ ಲೀಡರ್ಸ್ಗಳು, ಸಚಿವರುಗಳು ಈಗ ಇದನ್ನ ಗಮನಕ್ಕೆ ತಗೊಳ್ಳಿ. ಅಂಡ್ ಬಿಜೆಪಿ ವಿಪಕ್ಷದವರು ಕುತ್ಕೊಂಡು ನಿದ್ರೆ ಮಾಡಕ್ಕಲ್ಲ ನಿಮಗೆ ವಿರೋಧ ಪಕ್ಷದಲ್ಲಿ ಕೂರಿಸಿರೋದು. ವಿರೋಧ ಪಕ್ಷದಲ್ಲೂ ಕೂಡ ಕೆಲಸ ಕಾರ್ಯಗಳಿರುತ್ತೆ. ಅವ್ರೇನಾದ್ರೂ ಅಡ್ಡದಾರಿ ಹಿಡಿತಾ ಇದ್ದಾರೆ ಅಂದಾಗ, ಅಥವಾ ಇಂಥ ಅಡ್ನಾಡಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಅಂದಾಗ ನೀವ್ ಎದೋಬೇಕು, ಎದ್ದು ಸರಿ ದಾರಿಗೆ ತರಬೇಕು, ಕಿವಿ ಹಿಂಡಬೇಕು. ಅದಕ್ಕೆ ವಿರೋಧ ಪಕ್ಷದಲ್ಲಿ ಇರೋಕೆ ಲಾಯಕು ಅಂತ ಹೇಳೋದು. ಬಟ್ ನೀವು ವಿರೋಧ ಪಕ್ಷದಲ್ಲಿ ಇರೋಕ್ಕೂ ಲಾಯಕಲ್ವಾ? ತಗೊಳ್ರಿ ಕ್ಲಾಸ್ನ.